ಹಾಯ್ ಹಲೋ ನಮಸ್ಕಾರ, ಸೌಮ್ಯ ಚಾನಲ್ಗೆ ಸ್ವಾಗತ. ನಾನಿವತ್ತು ಇಂಬ್ಲಿ ಕ್ಯಾಂಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಮ್ಮ ಕಡೆ ಜಜ್ಜುಣ್ಸೆಹಣ್ಣು ಅಂತ ಕರೀತಾರೆ. ಹಾಗೆಯೇ ಉತ್ತರ ಕರ್ನಾಟಕ ಸೈಡಲ್ಲಿ ಇದನ್ನು ಚಿಗಳಿ ಅಂತ ಕರೀತಾರೆ. ನಾವು ಚಿಕ್ಕವರಿರುವಾಗ ಜಜ್ಜುಣ್ಸೆಹಣ್ಣ ಮರದ ಹತ್ರ ಹೋಗ್ಬಿಟ್ಟು ನಾವೇ ಹುಣ್ಸೆಹಣ್ಣು ಆರಿಸ್ಕೊಂಡ್ಬಂದು ಮಾಡ್ಕೊಂಡು ತಿಂತಾಯಿದ್ವಿ. ತಿನ್ನೋದಕ್ಕಂತೂ ತುಂಬಾ ಇಷ್ಟ ಆಗ್ತಿತ್ತು. ನಾವಂತೂ ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ವಿ. ಹಾಗೆ ಎಲ್ರಿಗೂ ಕೂಡ ಇದು ಇಷ್ಟ ಆಗಿರೋಂಥ ತಿನಿಸು ಅಂತ ನಾನಂತೂ ಅಂದ್ಕೊಂಡಿರ್ತೀನಿ. ನಾವು ಚಿಕ್ಕವರಾಗಿದ್ದಾಗ ಮಾಡ್ಕೋತಾ ಇದ್ವಲ್ಲ, ಅದೇ ಶೈಲಿನಲ್ಲಿ, ಹಳ್ಳಿ ಶೈಲಿನಲ್ಲಿ ಜಜ್ಜುಣ್ಸೆಹಣ್ಣು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಮಕ್ಕಳು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಬನ್ನಿ, ಜಜ್ಜುಣ್ಸೆಹಣ್ಣು ಅಥವಾ ಇಂಬ್ಲಿ ಕ್ಯಾಂಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಹುಣ್ಸೆಹಣ್ಣಲ್ಲಿರೋ ಅಂಥ ಕಡ್ಡಿ ಎಲ್ಲ ತೆಗೆದ್ಬಿಟ್ಟು ನೀಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲ ನೀಟ್ ಮಾಡಿಕೊಂಡು ಒಂದು 2 ಇಡಿ ಆಗೋವಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಈ ಕಲ್ಲನ್ನು ನಾನು ಮುಂಚೆನೇ ವಾಶ್ ಮಾಡ್ಕೊಂಡಿದ್ದೆ. ವಾಶ್ ಮಾಡಿ ಡ್ರೈ ಮಾಡ್ಕೊಂಡಿದ್ದೀನಿ. ಡ್ರೈ ಆಗಿಲ್ಲ ಅಂದರೆ ಹುಣಸೆಹಣ್ಣು ಒಂದು 2 ದಿನ ಇಡೋದಕ್ಕಾಗಲ್ಲ, ಕೆಟ್ಟೋಗುತ್ತೆ. ಹಾಗಾಗಿ ನಾನು ಮುಂಚೆನೇ ವಾಶ್ ಮಾಡಿ ಡ್ರೈ ಮಾಡ್ಕೊಂಡಿದ್ದೆ. ಅದನ್ನು ಹಾಗೆ ಒರೆಸ್ಕೊತಾ ಇದ್ದೀನಿ. ಇಂಬ್ಲಿ ಕ್ಯಾಂಡಿ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು ಬಂದು ಬೆಲ್ಲ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ಖಾರದ ಪುಡಿ. ಎಲ್ಲ ಪದಾರ್ಥಗಳನ್ನೂ ಕಲ್ಮೇಲೆ ಹಾಕ್ತಾ ಇದ್ದೀನಿ. ಕಲ್ಮೇಲೆ ಹಾಕ್ಬಿಟ್ಟು ನಿಧಾನಕ್ಕೆ ಕುಟ್ಟಬೇಕಾಗುತ್ತೆ. ನಿಧಾನಕ್ಕೆ ಕುಟ್ಟಿಲ್ಲ ಅಂದರೆ ಏನಾಗುತ್ತೆ, ಅದು ನಾವು ನೆಲದಲ್ಲಿ ಕಲ್ಮೇಲೆ ಮಾಡ್ತಾ ಇರೋದ್ರಿಂದ ಆ ಕಡೆ ಈ ಕಡೆ ಆರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಮಾಡ್ಕೋಬೇಕು. ಎಲ್ಲ ಐಟಮು ಅಷ್ಟೇ, ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಅಕಸ್ಮಾತ್ ಏನಾದ್ರೂ ಹುಣಸೆಹಣ್ಣು ಹುಳಿಯಾಗಿದ್ದರೆ ನೀವು ಬೆಲ್ಲನ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ, ಇಲ್ಲದೇ ಇದ್ದರೆ ಹುಳಿ ಆಗುತ್ತೆ. ನೋಡಿ, ನಿಧಾನಕ್ಕೆ ನರುಕ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಪದಾರ್ಥಗಳನ್ನೂ ಕುಟ್ಕೊಂಡು ಆದ ನಂತರ ಹುಣಸೆಹಣ್ಣ ಅದ್ರ ಜೊತೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಜಜ್ಜಬೇಕಾಗುತ್ತೆ. ಅದು ಸಣ್ಣ ಆಗಬೇಕು, ಪೂರ್ತಿ ಸಣ್ಣ ಆಗಬೇಕು. ಅಲ್ಲಿವರೆಗೂ ಜಜ್ತಾನೆ ಇರಬೇಕು. ಅದಕ್ಕಾಗಿ ಏನು ಮಾಡಬೇಕು, ನಾವು ಗಟ್ಟಿ ಕಲ್ಲು ತಗೋಬೇಕಾಗುತ್ತೆ. ಸ್ವಲ್ಪ ಭಾರ ಇರೋಂಥ ಕಲ್ಲು ತಗೊಂಡ್ರೆ ಬೇಗನೂ ಆಗುತ್ತೆ ಕುಟ್ಟಿದ್ದು, ಮತ್ತು ಸಣ್ಣ ಆಗುತ್ತೆ ಬೇಗ. ನೋಡಿ, ಇದೇ ಥರ ಒಂದಕ್ಕೊಂದು ಚೆನ್ನಾಗಿ ಒಂದೇ ಥರ ಕುಟ್ಕೋಬೇಕಾಗತ್ತೆ. ನೋಡಿ, ಎಲ್ಲ ಕುಟ್ಟಿದ್ದಾಯಿತು. ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿದೆ. ತುಂಬ ನಿಮ್ಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಗೆ ಮಾಡಿದ್ರೂ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲನೂ ಕುಟ್ಟಿದಾದ ನಂತರ ಈ ಚೆನ್ನಾಗಿ ಹೊಂದಿಸ್ಕೊಂಡು ಉಂಡೆ ಮಾಡ್ಕೋತೀನಿ. ನೋಡಿ, ಉಂಡೆ ಮಾಡಿ ಸೈಡಿಗೆ ಇಟ್ಕೊಂಡು ನಾನು ಇದಕ್ಕೆ
ಕಡ್ಡಿ ಮಾಡೋದಕ್ಕೆ ಏನು ತಗೋತಾ ಇದ್ದೀನಿ ಅಂದರೆ ತೆಂಗಿನ ಗರಿದು ಕಡ್ಡಿ ಬರುತ್ತಲ್ಲ ಅದನ್ನು ತಗೋತಾ ಇದ್ದೀನಿ. ನಾವು ಹಳ್ಳಿಗಳಲ್ಲೆಲ್ಲ ಹಿಂಗೇನೆ, ಮುಂಚೆನೂ ಅಷ್ಟೇ ಇವಾಗಲೂ ಅಷ್ಟೇ ಇದೇ ಮೆಥಡ್ನಲ್ಲಿ ಮಾಡ್ತೀವಿ. ಹೊಸ್ದಾಗಿ ನಾವೇನಾದರೂ ಐಸ್ ಕ್ರೀಮ್ ಕಡ್ಡಿ ಎಲ್ಲ ಯೂಸ್ ಮಾಡ್ತಾರೆ ಇವಾಗ, ಆ ಥರ ಎಲ್ಲ ನಾವು ಮಾಡೋದಕ್ಕೆ ಹೋಗಲ್ಲ. ಇದನ್ನೇ ನಾವು ಅಲ್ಲಿ ಏನು ಸಿಗುತ್ತೆ ಅದರಲ್ಲೇ ಮಾಡಿಕೊಂಡು ಉಪಯೋಗ ಮಾಡ್ಕೋತೀವಿ. ನೋಡಿ ಈ ಥರ ತೆಂಗಿನ ಗರಿ ಎಲ್ಲ ಸೀಳ್ಕೊಂಡು ನನಗೆ ಯಾವ ಲೆಂತಿಗೆ ಬೇಕು ಆ ಲೆಂತಿಗೆ ಕಟ್ ಮಾಡ್ಕೋತೀನಿ. ನೋಡಿ ಎಲ್ಲ ಕಟ್ ಮಾಡ್ಕೊಂಡು ಆಗಿದ ನಂತರ ಹುಣಸೆಹಣ್ಣು ತಗೊಂಡು ನಾನು ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಬಾಲ್ ಥರ ಮಾಡಿಕೊಂಡು ಆ ಕಡ್ಡಿಯ ತುದಿನಲ್ಲಿ ಸಿಗಿಸಿ ನನಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಮಾಡ್ಕೋತೀನಿ. ನೋಡಿ ಇದೇ ಥರ ಮಾಡೋದು ಹಳ್ಳಿ ಶೈಲಿನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಅಷ್ಟೇ, ಎಲ್ಲರೂ ಇದು ಮಾಡಿದಾಗ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂದರು ಚೆನ್ನಾಗಿದೆ ಅಂತ. ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಾವು ಮಾತ್ರ ಅಲ್ಲ, ಈಗಿನ ಕಾಲದ ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಾನು ಮಾಡಿದಾಗಲೂ ಅಷ್ಟೇ ಇದನ್ನು ತುಂಬ ಇಷ್ಟಪಟ್ಟು ತಿಂದರು ಮಕ್ಕಳೆಲ್ಲ. ಮತ್ತೆ ಕೇಳ್ತಾಯಿದ್ರು ಮತ್ತೆ ಮಾಡಿಕೊಡಿ ಅಂತ. ತುಂಬಾ ಚೆನ್ನಾಗಿತ್ತು. ನಾನು ಮಾಡಿದಂಥ ಇಂಬ್ಲಿ ಕ್ಯಾಂಡಿ ಅಥವಾ ಜಜ್ಜಿ ಹುಣಸೆಹಣ್ಣು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. Ma